ಸರ್ ವಾವ್, ಹೆಂಗ್ ಸರ್ ಮಾಡ್ತೀರಾ ಇಷ್ಟು ದೊಡ್ಡ ಇಡ್ಲಿ? ಊಟ ತಟ್ಟೆದಲ್ಲೇ ದೊಡ್ಡ ಇಡ್ಲಿನ ಸರ್? ಓಹೋ ಹೋ, ರೌಂಡ್ ತಟ್ಟೆ, ಯಪ್ಪ. ಊಟ ಮಾಡ್ತೀವಲ್ಲ. ಓಕೆ ಓಕೆ, ಎಷ್ಟಿದೆ ಸರ್ ಪ್ರೈಸಿಂಗ್ ಇದು ಒಂದು? ಅಷ್ಟು ತಿನ್ನಕ್ಕಾಗತ್ತ ನಮ್ಮ ಕೈಯಲ್ಲಿ, ಇಬ್ರು ಕೈಯಲ್ಲಿ? ನಿಮಗೆ ದುಬೈ, ಥೈಲ್ಯಾಂಡ್ ಅನ್ನೋ ಇಂಟರ್ನ್ಯಾಷನಲ್ ಟೂರ್ಗಳಿಗೆ ಆಸೆ ಇದ್ರೆ ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ತಂದಿದ್ದೀನಿ. ಇವತ್ತಿನ ವಿಡಿಯೋ ಸ್ಪಾನ್ಸರ್ ಬಂದ್ಬಿಟ್ಟು ವೆಕೇಶನ್ ಹಬ್ ಅಂತ. ನಿಮಗೆ ದುಬೈ ಹೋಗೋ ಆಸೆ ಇದ್ರೆ 26ನೇ ತಾರೀಕಿಗೆ ಸೆಪ್ಟೆಂಬರ್ ಬಂದ್ಬಿಟ್ಟು ನಿಮಗೆ ಫಿಕ್ಸ್ಡ್ ಡಿಪಾರ್ಚರ್ಸ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಸೈಟ್ ಸೀಯಿಂಗು, ಏರ್ಪೋರ್ಟ್ ಟ್ರಾನ್ಸ್ಫರ್ಸ್, ರೂಮ್ಸ್, ಮೀಲ್ಸ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಖಂಡಿತ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊ ಬನ್ನಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ಸ್ ನೀವು ಕಾಲ್ ಮಾಡ್ಕೊಳ್ಬಹುದು, ಅಥವಾ ನನ್ನ ಕ್ಲೀನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ರೀಲ್ಸ್ ಅಲ್ಲೂ ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಥೈಲ್ಯಾಂಡ್ ಹೋಗೋ ಆಸೆ ಇದ್ರೆ ನಿಮಗೆ ಥೈಲ್ಯಾಂಡ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಸರಾ ಟ್ರಿಪ್ ಅಂತಾನೆ ಹೇಳ್ಬೋದು. ಅಕ್ಟೋಬರ್ 15th ಇರುತ್ತೆ. ಸೊ ಇದರಲ್ಲಿ ನಿಮಗೆ 6 nights 7 days ಅನ್ನೋ ಒಂದು ಪ್ಯಾಕೇಜ್. ಇದರಲ್ಲಿ ನಿಮಗೆ ಫುಕೆಟ್, ಬ್ಯಾಂಕಾಕ್, ಪಟಾಯ ಅಂತ ಅಂದ್ಬಿಟ್ಟು ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಒಳ್ಳೆ ಮಜಾ ಮಾಡ್ಕೊ ಬನ್ನಿ. 4 star 5 star ರೂಮ್ಸ್ ಕೂಡ ಇದರಲ್ಲಿ ಇದೆ. ಸೊ ಸೂಪರ್ ಅಟ್ರಾಕ್ಟಿವ್ ಪ್ಯಾಕೇಜ್ ಅಂತಾನೆ ಹೇಳ್ತೀನಿ. ಡೀಟೇಲ್ಡ್ ವಿಡಿಯೋ ರೀಲ್ಸ್ ಅಲ್ಲೂ ಕೂಡ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ವೆಕೇಶನ್ ಹಬ್ ಅಂತ ಇರೋ ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ಸ್ ಅಲ್ಲಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ಒಂದು ಬ್ಯೂಟಿಫುಲ್ ಮಾರ್ನಿಂಗ್ ರೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಮಿಡಲ್ ಅಲ್ಲೇ ಕೆಂಗೇರಿಯಲ್ಲಿ ನಿಮ್ಗೆ ಏಕ್ ರೇಟ್ ಏನೋ ಸಿಗುತ್ತೆ, ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಕೆಂಗೇರಿ ಕುವೆಂಪು ರಸ್ತೆ ರಾಜ್ಕುಮಾರ್ ಸರ್ಕಲ್ ಹತ್ರ ಇರುವ ಶ್ರೀ ವೀರಭದ್ರೇಶ್ವರ ಮೆಸ್ಸಿಗೆ ಬಂದಿದೀವಿ. ಇಲ್ಲಿ ನೋಡೋಕೋದ್ರೆ ನಿಮ್ಗೆ ಏಕ್ರೆ ಇಡ್ಲಿ ಮತ್ತೆ ಚಿತ್ರಾನ್ನ, ಪೂರಿ, ದೋಸೆ ಎಲ್ಲ ಸಿಗತ್ತಂತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದೀವಿ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಬಿಸಿ ಬಿಸಿ ಇಡ್ಲಿ ಟ್ರೈ ಮಾಡೋಣ ಅಂತಾನೆ ಬಂದಿದ್ದೀನಿ. ಸೊ ಇಡ್ಲಿ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ವಾವ್, ಹೆಂಗ್ ಸರ್ ಮಾಡ್ತೀರಾ ಇಷ್ಟು ದೊಡ್ಡ ಇಡ್ಲಿ? ಊಟ ತಟ್ಟೆದಲ್ಲೇ ದೊಡ್ಡ ಇಡ್ಲಿನ ಸರ್? ಓಹೋ ಹೋ, ರೌಂಡ್ ತಟ್ಟೆ, ಯಪ್ಪ. ಊಟ ಮಾಡ್ತೀವಲ್ಲ. ಓಕೆ ಓಕೆ, ಎಷ್ಟಿದೆ ಸರ್ ಪ್ರೈಸಿಂಗ್ ಇದು ಒಂದು? ಒಂದು ಫುಲ್ ಬಂದ್ರೆ 80 rupees ಆಗುತ್ತೆ. ಇದು 4 ಪೀಸ್ ಬರುತ್ತೆ. ಓಹೋ, 4 ಪೀಸ್ ಬರುತ್ತಾ? ಒಂದು ಫುಲ್ ಬಂದ್ಬಿಟ್ಟು 80 rupees. ಒಂದಿನಕ್ಕೆ ಎಷ್ಟು ಇಡ್ಲಿ ಸೇಲ್ ಮಾಡ್ತೀರಾ ಸರ್? ಸರ್ ಅಪ್ರಾಕ್ಸಿಮೇಟ್ ಒಂದು 500. ಸಟರ್ಡೆ ಸಂಡೇ ಬಂದ್ರೆ ಡಬಲ್. ಚಿತ್ರಾನ್ನ, ಎಳ್ಳಿಕಾಯಿ ಚಿತ್ರಾನ್ನ ಸಿಗುತ್ತೆ. ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀವಿ. ಓಕೆ, ಪೂರಿ ಮಾಡ್ತೀವಿ. ಓಕೆ. ಡೈಲಿ ಒಂದೊಂದು ರೈಸ್ ಐಟಮ್ ಮಾಡ್ತೀವಿ. ಓಹೋ, ಡೈಲಿ ಒಂದೊಂದು ಐಟಮು, ಎಳ್ಳಿಕಾಯಿ ಚಿತ್ರಾನ್ನ ಕಾನ್ಸ್ಟೆಂಟ್ ಇದ್ದೇ ಇರುತ್ತೆ ಡೈಲಿ. ಬಾತ್ ಐಟಮ್ ಒಂದೊಂದು ಡೈಲಿ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀವಿ. ಇದೆಯಾ ಇವತ್ತು ಯಾವ ಬಾತ್? ಇವತ್ತು ಮೆಂತ್ಯ ಬಾತು. ಓಕೆ ಓಕೆ, ಒಟ್ಟು 4-5 ಐಟಮ್. ಸೋಮವಾರ ಟೊಮೊಟೊ ಬಾತು, ಮಂಗಳವಾರ ಪುದೀನ ಬಾತು, ಬುಧವಾರ ವಾಂಗಿ ಬಾತು, ಗುರುವಾರ ಮೆಂತ್ಯ ಬಾತು, ಶುಕ್ರವಾರ ಪಲಾವು, ಶನಿವಾರ ಬಿಸಿಬೇಳೆ ಬಾತು, ತಿರ್ಗಾ ಭಾನುವಾರ ಪಲಾವ್. ಭಾನುವಾರ ಸತಿ ಮಾಡ್ತೀವಿ ಪಲಾವ್. 6:30 ಓಪನ್, 4 o'clock ಕ್ಲೋಸ್. ಬಟ್ 12 ಗಂಟೆ ಟಿಫನ್ ಇರುತ್ತೆ. ಆಮೇಲೆ 12:30 ಮೇಲೆ ಮುದ್ದೆ, ಉಪ್ಸಾರು, ಚಪಾತಿ ಊಟ ಸಿಗುತ್ತೆ. ಒಂದು ಮುದ್ದೆ 25, ರೈಸ್ 20. ಸೂಪರ್ ಸರ್, ಬಜೆಟ್ ಫ್ರೆಂಡ್ಲಿ. ಲೊಕೇಶನ್ ಅಡ್ರೆಸ್ ಜನಕ್ಕೆ ಈಸಿ ಗೊತ್ತಾಗಬೇಕಂದ್ರೆ ಥಿಂಕ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್, ಕುವೆಂಪು ರಸ್ತೆ, ಕೆಂಗೇರಿ, ಇಷ್ಟೇ ಪೋಸ್ಟಲ್ ಅಡ್ರೆಸ್. ಸರಿ ಸರ್, ಥ್ಯಾಂಕ್ ಯು. ನಮಗೊಂದು ಏಕ್ರೆ ಇಡ್ಲಿ ಕೊಟ್ಬಿಡಿ, ನೋಡೋಣ ಅದು ಹೇಗೆ ಟ್ರೈ ಮಾಡೋಣ. ಅಷ್ಟು ತಿನ್ನಕ್ಕಾಗತ್ತ ನಮ್ಮ ಕೈಯಲ್ಲಿ, ಇಬ್ರು ಕೈಯಲ್ಲಿ? ಅಷ್ಟ? ಓಕೆ. ಪರವಾಗಿಲ್ಲ ಬಿಡಿ ಸರ್, ಏನಿದೆ ಕೊಡಿ ಸರ್. ಹಾ, ಓಕೆ, ಥ್ಯಾಂಕ್ ಯು ಸರ್. ಕೊಡ್ತೀನಿ. ಹಾ, ಆಗ್ಲಿ. ಓ, ಚಟ್ನಿ ಅಲ್ಲೇ ಇರುತ್ತೆ, ಸೊ ನಾವು ಹಾಕೊಳ್ಳೋದು. ಓಕೆ ಓಕೆ, 2 ಸರ್ ಚಟ್ನಿ. ಓಕೆ ಓಕೆ ಸರ್. ಓಕೆ, ಖಾರ ಇರುತ್ತೆ, ಸ್ಪೈಸಿ ಇರುತ್ತೆ ಅನ್ಸುತ್ತೆ. ಸೊ ಅದು ನನಗೆ ಹೇಳಿದ್ದಾರೆ. ಸೊ ನಾವು ಕೂಡ ಎಕರೆ ಇಡ್ಲಿನ ತಗೊಬಿಟ್ಟಿದ್ದೀವಿ. 1 ಪೀಸ್ ಇದು 20 rupees. ನೀವು ಫುಲ್ ತಗೊಂಡ್ರೆ 80 ರೂಪಾಯಿ. ಸೊ ಟ್ರೈ ಮಾಡೋಣ ಗೈಸ್. ಹಾ ನಿಜ ಗೈಸ್, ಅಷ್ಟು ಇಡ್ಲಿ ನೋಡಿ. ಅವ್ರು ಕೊಟ್ಟಿರೋ ಸಾಗು ಜೊತೆಗೆ ತಗೊಂಡು ಹಂಗೆ ಒಂದು ಬೇಡ ಬರೋಣ. ಸೂಪರ್, ತುಂಬಾನೇ ಸೂಪರ್ ಆಗಿದೆ. ಆಕ್ಚುಲಿ ನೋಡಿದ್ರೆ ತಟ್ಟೆ ಇಡ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ, ಮತ್ತೆ ಆ ಸಾಗು ಜೊತೆ ಕರೆಕ್ಟಾಗಿ ಬ್ಲೆಂಡ್ ಆಗ್ತಿದೆ. ಸೊ ಚಟ್ನಿ ಇದೆಯಲ್ಲ, ಕೆಂಪು ಚಟ್ನಿನೂ ಕೂಡ ಲೈಟಾಗಿ ಡಿಪ್ ಮಾಡ್ಕೊಂಡು ಬಿಸಿಯಾಗಿ ಟ್ರೈ ಮಾಡೋಣ. ಈ ಚಟ್ನಿನೇ ಖಾರ ಇದೆ ಗೈಸ್. ಆ ಚಟ್ನಿ ಖಾರ ಇರುತ್ತೆ ಅಂತ ಹೇಳಿದ್ರು, ಬಟ್ ನನಗೆ ಈ ಚಟ್ನಿನೇ ಖಾರ ಆಗಿದೆ. ಸೂಪರ್ ಆಗಿದೆ ಗೈಸ್. ಅದು ಸಾಫ್ಟ್ ತಟ್ಟೆ ಇಡ್ಲಿ ಮೇನು, ಅದೇ ಎಲ್ಲದಕ್ಕೂ ಕಾಂಬಿನೇಷನ್ ಕೊಡ್ತಾ ಇರೋದು. ಇನ್ನೊಂದು ಸ್ಪೈಸಿ ಚಟ್ನಿ ಹೇಳಿದ್ನಲ್ಲ ನೋಡಿ,
ಹಸಿಮೆಣಸಿನ್ಕಾಯಿ ಖಾರ ಗೊತ್ತಾಗ್ತಿದೆ ಗೈಸ್, ಬಟ್ ಐ ಸ್ಪೈಸಿ ಲವ್. ನನಗೆ ಸ್ಪೈಸಿ ಅಂದರೆ ತುಂಬಾನೇ ಇಷ್ಟ ಆಗುತ್ತೆ, ತುಂಬಾನೇ ಸಖತ್ತಾಗಿದೆ. ಅದು ಬಿಸಿ ಬಿಸಿಯಾಗಿ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಚಟ್ನಿ ಜೊತೆ ನಾವು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಕಾಂಬಿನೇಷನ್ ಇರುತ್ತೆ. ಬೆಳಗ್ಗೆ ಬಿಡದಿ ಕಡೆ ಹೋಗ್ತಿದ್ವಿ, ಬಟ್ ಬಿಡದಿಕ್ಕೆ ಮುಂಚೆನೆ ಈ ತರ ಏಕರೆ ಇಡ್ಲಿ, ಬಿಡದಿ ಇಡ್ಲಿ ತಿನ್ನೋಣ ಅಂತ ಬಂದ್ಬಿಟ್ಟು ಏಕರೆ ಇಡ್ಲಿ ತಿಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೀವಿ. ವಡೆ, ಸೊ ವಡೆ ಇಲ್ಲಿದೆ ನೋಡಿ, ವಡೆ. ಹಾ ಬೋಂಡ ರೆಡಿ ಆಗ್ತಾ ಇದೆ. ಸೊ ವಡೆನ ಟ್ರೈ ಮಾಡೋಣ ಅಂತ. ಶುಭ ಬಂದಿದ ತಕ್ಷಣ ಒಂದು ಇಡ್ಲಿ, ಒಂದು ವಡೆ. ಇವಾಗ 2 ಕಾಯಿ ಚಿತ್ರಾನ್ನ ತಗೊಂಡಿದ್ದೀವಿ. ಸೊ ಟೇಸ್ಟ್ ಮಾಡೋಣ ಚಿತ್ರಾನ್ನ. ಸೊ ನನಗೆ ಸ್ಪೈಸಿ ಚಟ್ನಿ ಅಂದರೆ ತುಂಬ ಇಷ್ಟ ಆಗಿದೆ, ಅದಕ್ಕೆ ಸ್ಪೈಸಿ ಚಟ್ನಿ ತಗೊಂಡು ನೋಡಿ ಹಿಂಗೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್ ಹೋಗೋಣ. ಓ ಮೈ ಗಾಡ್, ನಾರ್ಮಲ್ ಚಿತ್ರಾನ್ನಕ್ಕಿಂತ ಈ ಥರ ಚಿತ್ರಾನ್ನ ಅಲ್ಲ, ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ಸ್ಪೈಸಿ ಚಟ್ನಿ ಅಂತೂ ಈ ಥರ ಲೈಟಾಗಿ ತಗೊಂಡು ತಿಂತಾನೇ ಇರಬೇಕು ಅನ್ಸುತ್ತೆ. ಫ್ಲೇವರ್ ಸಕ್ಕತ್ತಾಗಿರುತ್ತೆ, ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೂಪರ್ ಆಗಿದೆ, ಖಂಡಿತ ತಗೊಂಡು ಟ್ರೈ ಮಾಡ್ತಾ ಇರಿ. ಕೆಂಪು ಚಟ್ನಿಗಿಂತ ಹಸಿಮೆಣಸಿನ್ಕಾಯಿ ಚಟ್ನಿ ಖಾರವಾಗಿರುತ್ತೆ, ಸೂಪರ್ ಆಗಿರುತ್ತೆ. ಕಸ್ಟಮರ್ಸ್ ನೋಡೋಕೋರೆ ತುಂಬ ಜನ ಬರ್ತಾ ಇರ್ತಾರಂತೆ. ನಮಗೆ ಇವಾಗ ಸೀಟ್ ಸಿಕ್ಕಿದೆ, ದೊಡ್ಡ ಲಕ್ ಅಂತ ಹೇಳ್ತಾರೆ. ಸ್ಯಾಟರ್ಡೇ ಸಂಡೇಸ್ ಎಲ್ಲ ಬಂದರೆ ಸಿಕ್ಕಾಪಟ್ಟೆ ಕ್ರೌಡು. ನೋಡೋಕೋರೆ ನಿಮಗೆ 1975ಕ್ಕಿಂತ ಮೇಲೆ ಇಂದ ಇದೆ ಈ ಹೋಟ್ಲು ಅಂತ ಹೇಳ್ತಾರೆ. ಸೊ ಇವಾಗ ನಾವು ಮಾತಾಡ್ಸಿದ್ವಲ್ಲ, ಅವ್ರ ಡ್ಯಾಡಿ ಬಂದ್ಬಿಟ್ಟು 8th ಸ್ಟ್ಯಾಂಡರ್ಡ್ ಇದ್ರಂತೆ, ಅವಾಗಿನೇ ಇತ್ತು. ಅವ್ರ ತಾತ ಶುರು ಮಾಡಿದ್ದು ಹೋಟ್ಲು ಅಂತಲೇ ಹೇಳ್ತಾರೆ. ತುಂಬ ಹಿಸ್ಟ್ರಿ ಇದೆ ಈ ಹೋಟ್ಲಿಗೆ. ಸೊ ಖಂಡಿತ ಒಂದ್ಸರಿ ಬನ್ನಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಒಂಥರ ಫ್ರೆಶ್ ಫುಡ್ಸ್ ಅಂತಲೇ ಹೇಳ್ಬೇಕು. ಸೊ ಆ ಥರ ನೋಡೋಕೆ ಒಂದು ಆ್ಯಂಟಿಕ್ ಪೀಸಸ್ ಎಲ್ಲ ಇಟ್ಟಿದ್ದಾರೆ. ಸೊ ಅದು ಅವ್ರ ತಾತ ರೆಡಿ ಮಾಡಿದಂತೆ ಅವಾಗಿನ ಕಾಲದಲ್ಲಿ. ಸೊ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಈ ಥರ ಚಿತ್ರಾನ್ನ ಏಕರೆ ಇಡ್ಲಿ ತಿಂದಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ, ಅವ್ರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಂಡು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನನಗೆ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ದಿನೇಶ್ ಡೂ ವಾಟ್ ಯು ಲವ್. ನಮ್ಮದು 55 ಸರ್. ಹೇಳಿ ನೀವು ಕಡಿಮೆ ತಗೋತಿದ್ದೀರಿ ಅನ್ಸುತ್ತೆ. ಸರ್ ತುಂಬ ಖುಷಿ ಆಯ್ತು ಸರ್, ಒಳ್ಳೆ ಇಡ್ಲಿ, ಖಂಡಿತ ಹುಡ್ಕೊಬಂದು ತಿನ್ಬೋದು, ಆ ಥರ ಐತೆ. ಜನಕ್ಕೆ ಮೋಸ ಇಲ್ಲ, ಕರೆಕ್ಟ್, ನಿಜ ಸರ್. ಇಡ್ಲಿ ಇಷ್ಟು ಈ ಟೈಮ್ ಖಾಲಿ ಆಗ್ಬಿಡತ್ತಾ? ಇದ್ದೇ ಇರತ್ತಾ? ಓಕೆ, 12 o'clock ತನಕ ಇಡ್ಲಿ ಸಿಗುತ್ತೆ. ಅಯ್ಯೋ ಒಂದೊಂದ್ಸರಿ ಬೇಗನೆ ಖಾಲಿ ಆಗ್ಬಿಡತ್ತಲ್ಲ, ಅದಕ್ಕೆ. ಓಕೆ, ಡೌಟ್ ಆಮೇಲೆ. ಥ್ಯಾಂಕ್ ಯು ಸರ್, ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಬರ್ತೀವಿ.